ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಾಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಅಮ್ಮನ ಮನೆಗೆ ರಜೆಗೆ ಬಂದಿರೋದ್ರಿಂದ ಮಕ್ಕಳಿಗೆ ತಿನ್ಸೋದು ಆಡ್ಸೋದು ಇದೇ ಆಗೋಯ್ತು. ನಾನು ಮೊನ್ನೆ ಉಪ್ಪಿಟ್ಟು ಮಾಡಿದ್ದೆ ಅಂತ ಹೇಳಿ ಸ್ವಲ್ಪ ಅಂದರೆ ಮೀಡಿಯಮ್ ಆಗಿ ಮಕ್ಕಳಿಗೆ ತಿನ್ನೋ ಥರನೇ ಮಾಡಿದ್ದೆ. ಬಟ್ ಅಕ್ಕ ಆಟ ಆಡಿಸಿ ತಿನ್ನಿಸ್ತಾಳೆ. ಉಂಡೆ ಮಾಡಿಕೊಡೋದು ಹಾಗೆ ಹೀಗೆ ಅಂತ ಹೇಳಿ ಒಟ್ಟಾರೆ ಹೊಟ್ಟೆ ತುಂಬ ಥರ ಮಾಡ್ತಾಳೆ. ಸೊ ಹಾಗಾಗಿ ಹಾಗೆ ಮಾಡಿಸ್ತಾ ಇದ್ಲು. ಅವ್ರನ್ನೆಲ್ಲ ನೋಡಿಕೊಂಡು ಇದು ಮಾಡೋ ಅಷ್ಟೊತ್ತಿಗೆ ಅಂದರೆ ರಂಗೋಲಿ ಹಾಕದೆ ಮರ್ತೋಗಿತ್ತು ಬೆಳಗ್ಗೆ ಎಲ್ಲ. ಸೊ ಹಾಗಾಗಿ ಅಕ್ಕ ಈವ್ನಿಂಗ್ ರಂಗೋಲಿ ಹಾಕ್ತಾ ಇದ್ಲು. ಯಾಕಂದರೆ ನನಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದೆ, ಅಂದರೆ ಅಭ್ಯಾಸ ತಪ್ಪೋಗಿದೆ ಅಂತ ಹೇಳಿ. ನನಗಲ್ಲೇ ಅಭ್ಯಾಸನಿಲ್ಲ. ಸೊ ಹಾಗಾಗಿ ಪಕ್ಕು ಮಾಮ ಕಪ್ಪು ಮಾಮ ನನ್ನ ಮಗಳ ಇಟ್ರೆ ಹೆಸರು ಭಾರಿ ಚೆನ್ನಾಗಿರಲ್ಲ ಪಕ್ಕೆ. ನಮಗ ಫ್ಲ್ಯಾಶ್ ಆಗಿಲ್ಲ ಕವಿ, ಅದು ನಮ್ಗೆ ಫ್ಲ್ಯಾಶ್ ಆಗಿಲ್ಲ. ಅದು ಹಂಗೆ ಕರಿಬೇಕಂತ ನೋಡ್ಬೇಕು. ನಮ್ಮ ಅಕ್ಕ ಹೇಳಿದ್ದು ಇಲಿ ಆಗುತ್ತೋ ಹುಲಿ ಆಗುತ್ತೋ ಅಂತ ಹೇಳಿ ಫಸ್ಟ್ ಒನ್ ಅವಳು ಮಿರ್ಚಿ ಬಿಟ್ಲು. ಬಟ್ ಅದು ಬಂದದ್ದು ಇಲಿ ಶೇಪ್ನಲ್ಲಿ. ನಗು ತಡಿಯೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ಅಮ್ಮ ಇನ್ನೂ ಹೊರಗಡೆ ಹೋಗಿ ಬರೋಣ, ಬಟ್ಟೆ ತರೋಣ ಮಕ್ಕಳಿಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನೇ ಬಿಟ್ಬಿಡ್ತೀನಿ, ನೀವು ಬೇಗ ಬೇಗ ತಿಂದು ರೆಡಿಯಾಗಿ ಅಂತ ಹೇಳಿದರು. ನಮ್ಮ ಸೈಡಲ್ಲೆಲ್ಲ ಮಿರ್ಚಿ ಮಂಡಕ್ಕಿ ತುಂಬ ಫೇಮಸ್ಸು. ನನಗೆ ಅಲ್ಲಿ ಊರಲ್ಲೆಲ್ಲ ಮಾಡಿದರೆ ಈ ಒಂದು ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಒಂದು 10 ಡೇಸ್ ಅಂದರೆ ಒಂದು ಟೈಮ್ ಸಿಗುತ್ತಲ್ಲ, 2-3 ಡೇಸಲ್ಲಿ ಏನು ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಅಮ್ಮ ಮೊನ್ನೆ ಮಂಗಳವಾರ ಮಾಡೋಕ್ಕಾಗಲಿಲ್ಲ. ಮಂಗಳವಾರ ಸಂತೆ ಇರುತ್ತಲ್ಲ, ಆ ದಿನ ತೊಗೊಂಡು ಬಂದಿದ್ರು. ಬಟ್ ಅಷ್ಟೊಂದೆಲ್ಲ ಇದು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಒಂದು 2 ಡೇಸ್ ಬಿಟ್ಟು ಮಿರ್ಚಿ ಮಂಡಕ್ಕಿನ ಮಾಡಿಕೊಟ್ರು. ಎಲ್ಲ ನಾವು ಕೂತ್ಕೊಂಡು ತಿಂತಾಯಿದ್ವಿ, ನೀವು ಬೇಗ ಬೇಗ ತಿಂದು ರೆಡಿ ಆಗೋಣ ಅಂತ ಹೇಳಿ. ಮಿರ್ಚಿ ಶೇಪ್ ಅಂತಂದರೆ ಈ ಥರ ಒಂದು ಸೈಡು ಮೆಣಸು ಬರಬೇಕಂತೆ, ಒಂದು ಸೈಡು ಫುಲ್ ಕ್ಲೋಸ್ ಇರಬೇಕಂತೆ. ನನಗದು ಅಮ್ಮ ಹಾಗೆ ಹೇಳಿದ್ರು, ನೀನೇ ಮಾಡಿಬಿಡು ಅಂತ ಹೇಳ್ತೆ. ನಾನು ಮತ್ತೆ ಕೈ ಹಾಕೋಕ್ಕೆ ಹೋಗಲಿಲ್ಲ. ನಮ್ಮ ಆರಾಧನೆಗೆ ಮೊನ್ನೆ ತಂದಿರುವಾಗ ಇದೊಂದು ಡ್ರೆಸ್ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು 2-3 ಟೈಮ್ಸ್ ಹಾಕ್ತೆ ಇದನ್ನು. ಅವಳಿಗೆ ವೈಟ್ ಡ್ರೆಸ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಅವಳಿಗೆ ವೈಟ್ ಡ್ರೆಸ್ ತೊಗೊಳ್ಳೋದು ನಾನು. ಎಲ್ಲರೂ ರೆಡಿಯಾಗಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಮಗನಿಗೆ ಕ್ಯೂರಿಯಾಸಿಟಿ ಅಂತ ಹೇಳಿದ್ನಲ್ಲ, ಎಷ್ಟೊಂದು ಕ್ಯೂರಿಯಾಸಿಟಿ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಎದುರು ಮನೆಯಲ್ಲಿ ಗಣೇಶನ ಇಟ್ಟಿದ್ದಾರೆ. ಅಂದರೆ ಇನ್ನು ಇವಾಗ ಕಳಿಸ್ಲಿಲ್ಲ, ಎಷ್ಟು ದಿನ ಕಳಿಸ್ತಾರೆ ಅಂತ ಗೊತ್ತಿಲ್ಲ. ತುಂಬ ದಿನ ಇಡ್ತಾರೆ ನಮ್ಮ ಸೈಡಲ್ಲೆಲ್ಲ. ಹಾಗಾಗಿ ಅವನಿಗೆ ತುಂಬ ಕ್ಯೂರಿಯಾಸಿಟಿ. ನಾನು ಹೋಗಿ ಗಣೇಶ ನೋಡಿ ಬರ್ತೀನಿ ಅಂತ ಹೇಳ್ದ. ಹಾಗಾಗಿ ಅವ್ರ ಮನೆ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಬಟ್ಟೆ ತಂದ ಮೇಲೂ ಮಕ್ಕಳದ್ದು ಕಿರಿಕಿರಿ ಮುಗಿಯೋದೇ ಇಲ್ಲ. ಅವನಿಗೆ ನನಗೆ ಸರಿ ಆಗ್ತಿಲ್ಲ ಅಂತ ಹೇಳಿ ಅವನು ಏನೋ ಆರ್ಗ್ಯೂ ಮಾಡ್ತಾ ಇದ್ದ ಅಮ್ಮನ ಜೊತೆಗೆ. ನಮ್ಮಮ್ಮ ನನಗೆ ಬೈತಾ ಇದ್ರು, ಇವಳಿಗೆ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೋಬೇಕಿತ್ತು, ಸಣ್ಣದಾಯ್ತು ಅಂತ ಹೇಳಿ. ಬಟ್ ಆ ಕಲರ್ ಅವಳ ಹತ್ರ ಇಲ್ಲ ಅಂತ ಹೇಳಿ ತೊಗೊಂಡೆ ನಾನು. ಹಾಗೆ ನಮಗಿಲ್ಲಿ ಏನು ಆಟ ಆಡಿಸ್ಬೇಕು ಅಂತ ಗೊತ್ತಾಗ್ದೇನೆ ಅಕ್ಕ ತುಂಬ ತಲೆ ತಿಂತಾ ಇದ್ರಲ್ಲ ಅಂತ ಹೇಳಿ ಇಂಡೋರ್ ಗೇಮ್ಸಿಗೆ ಏನಾದರೂ ತೊಗೊಂಡು ಬಾ ಅಂತ ಹೇಳಿದೆ ತಮ್ಮನಿಗೆ. ಬಟ್ ಸಿಗಲಿಲ್ಲ ಅಂತ ಹೇಳ್ದ. ಹಾಗಾಗಿ ಅಕ್ಕ ಈ ಹುಣಸೆ ಬೀಜ ಬರುತ್ತಲ್ಲ, ಅದರಲ್ಲಿ ನಾವು ಚೊಕ್ಕ ಅಂತ ಆಟ ಆಡ್ತೀವಿ. ಸೊ ಹಾಗಾಗಿ ಅದನ್ನು ಆಟ ಆಡಿಸೋಣ ಅಂತ ಹೇಳಿ ಆ ಹುಣಸೆ ಹಣ್ಣಿಂದ ಬೀಜ ತೆಕ್ಕೊಟ್ಲು. ಆ ಬೀಜನ ಅರ್ಧಕ್ಕರ್ಧ ತೆಗೆದು ಒಂದು 4 ಅರ್ಧಕ್ಕರ್ಧ ತೆಗೆದು ಆಟ ಆಡಬೇಕಾಗತ್ತೆ. ಹಾಗಾಗಿ ಮಕ್ಕಳ ಹತ್ರನೇ ಕೊಟ್ಟಿದ್ವಿ. ಬಟ್ ಅಲ್ಲಿ ದೊರಕಲ್ಲು ಇಲ್ಲದೆ ಇರೋದ್ರಿಂದ ಸಿಮೆಂಟ್ ಮೇಲೆ ತೇಯ್ತಾ ಇದ್ರು. ಇನ್ನು ಸ್ಕಿಪ್ಪಾಗಿ ಬಿದ್ದರೆ ಕೈ ಬ್ಲಡ್ ಬರುತ್ತಲ್ಲ ಅಂತ ಹೇಳಿ ಹೆದರ್ಕೊಂಡು ನಾನೇ ಹೋದೆ. ಮತ್ತು ಇನ್ನು ಅಕ್ಕನಿಗೆ ಬ್ಲೌಸ್ ಕಟ್ ಮಾಡಿ ಆಗಿರಲಿಲ್ಲ, ಇನ್ನೊಂದೆರಡು ಇತ್ತು ಅಂತ ಹೇಳಿ ನಾನು ಕಟಿಂಗ್ ಮಾಡ್ತಾ ಇದ್ದೆ. ಅವಳ ಮಕ್ಕಳನ್ನ ಆಟ ಆಡಿಸ್ತಾ ಇದ್ಲು. ಅವ್ರು ಆಟ ಆಡೋದೆಲ್ಲ ನೋಡ್ತಾ ಇದ್ರೆ ನಾವು ಮುಂಚಿನ ಟೈಮಲ್ಲೆಲ್ಲ ಯಾವ್ಯಾವ ಆಟ ಆಡ್ತಾ ಇದ್ವಿ ಅಂತಂದರೆ ಈ ಲಗೋರಿ ಮತ್ತು ಈ ಥರ ಚಿನ್ನಿಮಣಿ ಆಟ ಬರುತ್ತಲ್ಲ ಅದು, ಮತ್ತು ಈ ಚಕ್ಕ ಆಟ, ಮತ್ತು ಸುಮಾರು ಆಟ ಆಡ್ತಾಯಿದ್ವಿ. ಕುಂಟೆಬಿಲ್ಲೆ ಅದು ಇದು ಅಂತ ಹೇಳಿ. ಹೊರಗಡೆ ತುಂಬ ಜನ ಮಕ್ಕಳಿದ್ವಿ ನಾವು ಒಂದೇ ಏರಿಯಾದಲ್ಲಿ. ತುಂಬ ಜನ ಮಕ್ಕಳು ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ತಾ ಇದ್ವಿ ರಜೆಯಲ್ಲಿ. ಇವ್ರನ್ನ ಹೊರಗೆ ಬಿಡಲಿಕ್ಕೆ ಹೆದರಿಕೆ. ಅಂದರೆ ಒಂದು ಬಿಟ್ಟರೆ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ, ಎಡವಟ್ಟಿನ ಕೆಲಸನೇ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇದನ್ನ ಆಟ ಆಡ್ಸೋಣ ಅಂತ ಹೇಳಿ ಸೊ ಇದೊಂದು ಮಾಡಿಕೊಟ್ಟಿದ್ದಾಳೆ. ಮೊನ್ನೆಯಿಂದ ಅದನ್ನು ಆಟ ಆಡ್ತಿದ್ದಾರೆ. ಹಾಗೆ ಅಮ್ಮನ ಅವ್ರ ಜೊತೆ ಸೇರಿಕೊಂಡು ಅವರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಬ್ಲೌಸ್ ಪೀಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಅಂತ ಹೇಳಿ 3 ಮೀಟರ್ ನನಗೂ ಅಕ್ಕನಿಗೂ ಅಮ್ಮನಿಗೆ ತೊಗೊಂಡ್ವಿ.
ಹಾಗೆ ಅಮ್ಮ ಇಬ್ರಿಗೂ ಸೇಮ್ ತೊಗೊಂಬಿಡಿ ಅಂತ ಹೇಳಿ ಒಂದೊಂದು ಸಾರೀಸ್ನ ಈ ಥರ ಮೆತ್ತಗಿರೋ ಪತ್ಲನ ಕೊಡಿಸಿದ್ರು. ನಾನು ಗ್ರೀನ್ ಮತ್ತು ಅಕ್ಕ ರೆಡ್ ತೊಗೊಂಡ್ಲು. ಇನ್ನು ನಾವು ಊರಿಗೆ ಹೋಗಿ ಹೊಲ್ಕೊಂಡು ಹಾಕೋ ಅಷ್ಟೊತ್ತಿಗೆ ಇದಾಗುತ್ತೆ ಅಂತ ಹೇಳಿ ಅಮ್ಮ ಹಬ್ಬಕ್ಕೆ ಬೇಕಲ್ಲ, ಸೊ ಹಾಗಾಗಿ ಇಲ್ಲೇ ಪಕ್ಕದಲ್ಲೇ ಟೈಲರ್ ಮನೆ ಇದೆ, ಅಲ್ಲಿಗೆ ಹೋಗಿ ಹಾಕಿ ಬನ್ನಿ, ಹಬ್ಬಕ್ಕಂತಾನೆ ಕೊಡ್ಸಿದ್ದೀನಿ, ಸೊ ಇಲ್ಲೇ ಹೊಲ್ಸ್ ಹಾಕೊಂಬಿಡಿ ಚೆನ್ನಾಗಿರತ್ತೆ ಅಂತ ಹೇಳಿದ್ರು. ಹಾಗಾಗಿ ಅಕ್ಕಂದು ಮತ್ತೆ ನಂದು ಇಬ್ಬರದ್ದು ಎರಡೆರಡು ಬ್ಲೌಸ್ ಹೊಲಿಯಕ್ಕೆ ಹಾಕಿದ್ವಿ. ಹಾಗೆ ಅಮ್ಮ ಒಂದು ಸಾರೀಸ್ ಅಂದರೆ ಒಬ್ಬೊಬ್ರಿಗೆ ಒಂದೊಂದಲ್ಲ ಎರಡೆರಡು ಸಾರಿ ಕೊಡಿಸಿದ್ರು. ಚೆನ್ನಾಗಿ ಕಂಡ್ರೆ ತೊಗೊಂಬಿಡಿ ಅಂತ ಹೇಳಿ ಆರಾಧನೆಗೆ 2 ಡ್ರೆಸ್ಸು ಮತ್ತು ಆತ್ರೇನಿಗೆ ಯಶ್ವಿನಿಗೆ ಒಂದೊಂದು ಡ್ರೆಸ್ನ ತೊಗೊಂಡು ಬಂದ್ವಿ. ಅಲ್ಲಿ ನಾವು ಬಟ್ಟೆ ಹೊಲಿಯಕ್ಕೆ ಹಾಕಿದ ಮನೆ ಎದುರುಗಡೆನೆ ಒಂದು ಅಂಗನವಾಡಿ ಇದೆ. ಸೊ ಹಾಗಾಗಿ ಅಕ್ಕ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ, ಕೂರ್ತಾರೆ ಕೂರ ಅಂತ ಹೇಳಿದ್ಲು, ಬಟ್ ಅವ್ಳು ಕೂರ್ಲಿಲ್ಲ. ಹಾಗೆ ಇಲ್ಲಿ ನಾನು ಮೊನ್ನೆ ಹೇಳಿದ್ನಲ್ಲ ಚಕ್ಲಿಗೆ ಪ್ರಿಪೇರ್ ಮಾಡಿರೋ ಹಿಟ್ಟನ್ನ ಅಲ್ಲಿಂದ ಪ್ರಿಪೇರ್ ಮಾಡ್ಕೊಂಡು ತಂದಿದ್ದು 1 ವೀಕ್ ಆಗಿತ್ತು. ಸೊ ಅಮ್ಮ ಅದನ್ನು ಮಾಡ್ತಾ ಇದ್ರು, ಮಕ್ಕಳು ತಿನ್ಕೊಂಡು ಓಡಾಡ್ಲಿ ಅಂತ ಹೇಳಿ. ಹಾಗೆ ನಾನು ಅದ್ರ ಜೊತೆಗೇನೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳಿ ಕ್ಯಾರೆಟ್ ತುರಿದಿಟ್ಕೊಂಡಿದ್ವಿ. ಅದಕ್ಕೆ ಒಂದು 1/4 ಗ್ಲಾಸ್ನಷ್ಟು ಹಾಲನ್ನು ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಅಂದರೆ ಕುಕ್ಕರ್ ಕ್ಲೋಸ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಲಿಡ್ನ, ಹಾಗೆ ಬೇಯಕ್ಕಿಟ್ಟಿದ್ದೆ ಸ್ವಲ್ಪ ಹೊತ್ತು ಬೇಯಲಿ ಅಂತ ಹೇಳಿ. ಆ ಹಸಿ ಕ್ಯಾರೆಟ್ ಏನು ಸ್ಮೆಲ್ ಇದೆಯಲ್ಲ ಅದು ಹೋಗೋವರೆಗೂ ಆ ಹಾಲಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮಾಡಲಿಲ್ಲ, ಒಂದು ಟೈಮೇನೋ ಮಾಡಿದ್ದೆ ಅನಿಸುತ್ತೆ, ಬಟ್ ನಾನೇ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ನಾನೇ ಮಾಡ್ತಾ ಇದ್ದೆ ಅದನ್ನು. ಅದಕ್ಕೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಅದು ಬೆಂದ ಮೇಲೆ ಹಾಕಿದರೆ ಆಯಿತು. ಅದು ಮತ್ತೆ ಸಕ್ಕರೆನ ತುಂಬ ಪಾಕ ಬರೋ ಥರವರೆಗೂ ಬಿಡಬಾರ್ದು. ಅದಾದಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಏಲಕ್ಕಿ ಪುಡಿನ ಹಾಕಿದರೆ ನಮಗೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತಾ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.